ಮಹಿಳೆಯ ಅನುಮಾನಾಸ್ಪದ ಸಾವು, ಪೊಲೀಸರ ವಿರುದ್ಧ ಮಗನ ಗಂಭೀರ ಆರೋಪ. ಶ್ರೀನಿವಾಸಪುರ ತಾಲೂಕಿನ ಮೊಹಮ್ಮದ್ಪುರ ಗ್ರಾಮದ ನಿವಾಸಿ ಅಮರಾವತಮ್ಮ 45 ಮಾವಿನ ತೋಪಿನಲ್ಲಿ ಮೇ 3ರಂದೇ ಅನುಮಾನಾಸ್ಪದವಾಗಿ ಪತ್ತೆಯಾಗಿದ್ದ ಮಹಿಳೆಯ ಮೃತದೇಹ. ತಾಯಿಯ ಸಾವಿನ ಬಗ್ಗೆ ತೀವ್ರ ಅನುಮಾನ ವ್ಯಕ್ತಪಡಿಸಿರುವ ಮಗ ಸುರೇಶ್, ವೆಂಕಟೇಶ್ ಎಂಬ ವ್ಯಕ್ತಿಯೇ ಕೊಲೆ ಮಾಡಿದ್ದಾನೆ ಎಂದು ಗಂಭೀರ ಆರೋಪ. ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪೊಲೀಸರು ತಮಗೆ ಇಷ್ಟ ಬಂದಂತೆ ದೂರು ಬರೆಸಿಕೊಂಡು ಬಲವಂತವಾಗಿ ಸಹಿ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ ಮಗ. ನಾನು ಹೇಳಿದ ದೂರಿನ ಅಂಶಗಳನ್ನು ಪೊಲೀಸರು ದಾಖಲಿಸಿಕೊಂಡಿಲ್ಲ ಎಂದ ಸಂತ್ರಸ್ತ ಕುಟುಂಬ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ನನ್ನ ಹೆಸರು ಸುರೇಶ್ ಅಂತ. ನಮ್ಮದು ಮೊಹಮ್ಮದ್ಪುರ, ಶ್ರೀನಿವಾಸಪುರ ತಾಲೂಕು. ವೆಂಕಟೇಶ್ ಅನ್ನೋರು ನಮ್ಮಮ್ಮ ಜೊತೆ ಭಾನುವಾರ ಬೆಳಗ್ಗೆ ಮಾತಾಡ್ತಾಯಿದ್ರು. ಅದೇನು ಮಾತಾಡ್ತಿದ್ರು ಅಂತ ಕೂಡ ಗೊತ್ತಿಲ್ಲ. ನಾನು ಶ್ರೀನಿವಾಸಪುರಕ್ಕೆ ನಮ್ಮಮ್ಮಗೆ ಮಾತಾಡ್ಸ್ಕೊಂಡು ಶ್ರೀನಿವಾಸಪುರಕ್ಕೆ ಬಂದುಬಿಟ್ಟೆ. ಮತ್ತು ನಾನು ಶ್ರೀನಿವಾಸಪುರದಿಂದ 12 ಗಂಟೆಗೆ ಮನೆಗೆ ಹೋದೆ. ನನ್ನ ತಂಗಿನ ಅಮ್ಮ ಎಲ್ಲಿ ಅಂತ ಕೇಳಿದ್ದೆ. ಆ ಹುಡುಗಿ ಊರಲ್ಲೆಲ್ಲ ಹೋಗಿರಬೇಕು ಅಂತ ಹೇಳಿದ್ಲು. ನಾನು ಆವಾಗ ಸರಿ ಅಂತ ಅಂದ್ಕೊಂಡು ಮತ್ತೆ ಮಲಗಿಬಿಟ್ಟು ಮತ್ತೆ 3 ಗಂಟೆಗೆ ಎದ್ದು ನನ್ನ ತಂಗಿನ ಅಮ್ಮ ಎಲ್ಲಿ ಅಂತ ಕೇಳಿದೆ. ಆ ಹುಡುಗಿ ಗೊತ್ತಿಲ್ಲ ಅಂತ ಹೇಳಿದ್ಲು. ಮತ್ತು ನಾನು ಹುಡುಕಕ್ಕೆ ಅಂತ ಮಾವಿನ ತೋಪಲ್ಲಿ ಎಲ್ಲ ಹೋಗಿ ಹುಡುಕಾಡಿದ್ದೆ. ಮತ್ತು ಮನೆಗೆ ಬಂದು ನಮ್ಮ ಅಜ್ಜಿ ಅಡ್ಡ ಬಂದರು ನನಗೆ. ಆ ವೆಂಕಟೇಶ್ ಅನ್ನೋರು ಬಟ್ಟೆ ಎತ್ಕೊಂಡು ಊರಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾಯಿದ್ರು. ಹೊರಟೋಗಿದ್ರು. ನಮ್ಮ ಅಜ್ಜಿ ಈ ಥರ ತಿಳಿಸಿದ್ರು. ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲಿ ಅಂತ ಕೇಳಿದೆ. ಅವ್ನು ಜೋರಾಗಿ ಪ್ರಶ್ನೆ ಮಾಡಿದೆ. ಅವನೇನು ಉತ್ತರ ಕೊಟ್ಟಿಲ್ಲ. ಮತ್ತು ಬೈದುಬಿಟ್ಟು ನಮ್ಮಮ್ಮ ಎಲ್ಲಿ ಅಂತ ತೋರಿಸು ಅಂತ ಕೇಳಿದೆ. ಅದಕ್ಕೆ ಅವನು ಕರ್ಕೊಬಂದು ಮಾವಿನ ತೋಪಲ್ಲಿ ನಮ್ಮಮ್ಮನ ತೋರಿಸಿದ್ನು. ಆವಾಗ ನಮ್ಮಮ್ಮ ನೋಡಿದೆ, ಕಣ್ಣೆಲ್ಲ ಇರುವೆ ಎಲ್ಲ ಹತ್ತಿಬಿಟ್ಟಿತ್ತು. ನಮ್ಮಮ್ಮ ಮೇಲೆ ಬಿದ್ದು ನಾನು ಏನಾಯಿತು ಅಂತ ನೋಡೋ ಸ್ಥಿತಿಯಲ್ಲಿ ನಮ್ಮಮ್ಮ ಬಾಡಿ ಎಲ್ಲ ಗಟ್ಟಿಯಾಗೋಗಿತ್ತು. ಮತ್ತೇನು ಮಾಡಿದೆ? ಮತ್ತೆ ಹತ್ಬಿಟ್ಟು ನಮ್ಮ ಮನೆಯವ್ರಿಗೆ ಎಲ್ಲ ಕಾಲ್ ಮಾಡಿ ಕೇಳಿದೆ. ಈ ಥರ ಎಲ್ಲ ನಮ್ಮ ಮಾವ, ನಮ್ಮ ಅಜ್ಜಿ, ನನ್ನ ತಂಗಿ ಎಲ್ಲ ಬಂದು ನೋಡಿದರು ಅವನ್ನ. ಮತ್ತು ಪೊಲೀಸವರೆಲ್ಲ ಬಂದಿದ್ದರು. ಪೊಲೀಸವರು ಬಂದು ಅವತ್ತು ಅವನ್ನ ಸ್ಟೇಷನ್ಗೆ ಅಂತ ಎತ್ತಕೊಂಡು ಹೋಗಿ ಊರಲ್ಲೇ ಇಳಿಸ್ಬಿಟ್ಟು ನನ್ನ ಜೀಪಿಗೆ ಎತ್ತಕೊಂಡು ಎಂಕ್ವೈರಿಗೆ ಅಂತ ಕರ್ಕೊಬಂದುಬಿಟ್ರು. ಅವನ್ನ ಊರಲ್ಲೇ ಇಳಿಸ್ಬಿಟ್ಟಿದ್ದಾರೆ. ಮತ್ತು ಶ್ರೀನಿವಾಸಪುರಕ್ಕೆ ಅವತ್ತು ನೈಟ್ ಬಂದು ಕಂಪ್ಲೇಂಟ್ ತೊಗೊತೀವಿ ಅಂತ ಅಂದ್ಬಿಟ್ಟು ಪೊಲೀಸವರು ಬರದೇ ಇರೋ ಕಾರಣಕ್ಕೆ 12 ಗಂಟೆ ತನಕ ಕಾದು ಮತ್ತೆ ಮನೆಗೆ ಹೊರಟೋದೆ. ಆವತ್ತು ಮತ್ತೆ ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದುಬಿಟ್ಟು ಅವ್ರಿಗೆ ನನಗೆ ಅನುಕೂಲ ಆಗೋ ಥರ ಯಾವ ಥರ ಕಂಪ್ಲೇಂಟು ನಾನು ಕೇಳಿ ಏನೂ ಬರ್ದಿಲ್ಲ. ಇಷ್ಟಾನುಸಾರ ಅವರೇ ಬರೆದುಕೊಂಡಿರೋ ಕಂಪ್ಲೇಂಟು. ಮತ್ತು ನನ್ನ ತಂಗಿಗೆ ಏನಾದರೂ ಆಗುತ್ತೆ ಅನ್ನೋ ಒಂದು ಪ್ರಾಣ ಭಯದಿಂದ ನನ್ನಿಂದ ನಾನು ಸೈನ್ ಹಾಕಿದ್ದೀನಿ ಲಾಸ್ಟಲ್ಲಿ. ಕಂಪ್ಲೇಂಟ್ ನೀವು ಬರೆದಿಲ್ಲ? ನಾನು ಬರ್ದಿಲ್ಲ ಕಂಪ್ಲೇಂಟು. ಅವರೇ ಎಲ್ಲನೂ ಬರೆದುಕೊಂಡಿರೋದು. ನಮ್ಮಮ್ಮ ಕುಡಿತಾರೆ ಅದು ಇದು ಅಂತ ಹೇಳ್ಕೊಂಡು ಎಲ್ಲನೂ ಅವರೇ ಬರೆದುಕೊಂಡಿದ್ದಾರೆ. ಮತ್ತು ದಾನ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ಹೋಗಿ ನಮ್ಮಮ್ಮನ ದಾನ ಎಲ್ಲ ಮಾಡ್ಕೊಬಂದಾದಮೇಲೆ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು, ನಿಮ್ಮಮ್ಮ ನಾನು ಏನಾಗಿದೆ ಅಂತ, ನಮ್ಮಮ್ಮ ಕೊಲೆ ಕೇಸ್ ಏನಾಯಿತು ಅಂತ ಕೇಳಿದ್ದಕ್ಕೆ ಅವರು ಅದು ಕೊಲೆ ಅಂತ ನೀನು ಹೆಂಗೆ ಹೇಳ್ತೀಯ ಅಂತ ಅಂದರು. ಆವಾಗ ನಾನು ಸರ್ ಮತ್ತು ಇನ್ನೇನಾಯಿತು ಅಂತ ಕೇಳಿದ್ದಕ್ಕೆ ಅವರು ಬಿಸಿಲಿಂದ ಅದು ನಿಮ್ಮಮ್ಮ ಡ್ರಿಂಕ್ ಮಾಡಿ ಮಲಗಿರೋ ಕಾರಣಕ್ಕೆ ಬಿಸಿಲಿಂದ ಅದು ಸ್ಕಿನ್ ಸತ್ತೋಗಿದೆ ಅಂತ ತಿಳಿಸಿದರು ನನಗೆ. ಈಗ ನಿಮ್ಮ ಬೇಡಿಕೆ ಏನಪ್ಪ? ನಮಗೆ ನ್ಯಾಯ ಬೇಕು. ನಂಗೆ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಡೌಟ್ ಇದೆ. ಅದಕ್ಕೆ ನ್ಯಾಯ ಬೇಕು. ಪೊಲೀಸವ್ರನ್ನ ಕೇಳಿದಾಗ ಏನು ಹೇಳಿದ್ರಪ್ಪ ಪೊಲೀಸವರು? ಅವರು ನಿಮ್ಮಮ್ಮ ಬಿಸಿಲಿಂದ ಸುಟ್ಟಿ ಅದೆಲ್ಲ ಸತ್ತಿರೋದು ಅಂತ ಹೇಳಿದರು. ಅದಕ್ಕೆ ನಾನು ಸರ್ ಬಿಸಿಲಿಗೆ ಚರ್ಮ ಸುಟ್ಟಿರ್ಬೋದು, ಕಣ್ಣು ಹೆಂಗೆ ಹೋಯ್ತು ಸರ್ ಅಂತ ಕೇಳಿದೆ. ಅವ್ರು ಹಿಡ್ಕೊಂಡು ನೀನು ಒಬ್ಬ ಡಾಕ್ಟರ್ನೋ ಇಲ್ಲ ಒಂದು ಲಾಯರ್ನ ಕರ್ಕೊಬಂದರೆ ಅವ್ರಿಗೆ ಹೇಳ್ತೀನಿ, ನಿನ್ನ ಬಾಯಿಗೆ ಸಮಾಧಾನ ಕೊಡೋಕ್ಕಾಗಲ್ಲ ನಾವು ಅಂತ ಹೇಳಿದರು. ಅದಕ್ಕೆ ಏನೇ ಮಾಡೋಕ್ಕೂ ಫಸ್ಟ್ ಆಫ್ ಆಲ್ ರಿಪೋರ್ಟ್ ಬರಬೇಕು. ಅಲ್ಲ, ನೀವು ವೆಂಕಟೇಶ್ ಅನ್ನೋರ ಮೇಲೆ ಏನೋ ಆರೋಪ ಮಾಡ್ತಿದ್ದೀರಲ್ಲ, ಯಾಕೆ ವೆಂಕಟೇಶ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ? ಸರ್ ನನಗೆ ಅವನ ಮೊಬೈಲಲ್ಲಿ ಸಿಕ್ತು. ಇಲ್ಲಿ ಅಲ್ಲಿ ನಮ್ಮಮ್ಮ ಸಾಯಿಸಿರೋ ಒಂದು ಸೈಡ್ ಪಕ್ಕ. ಎಲ್ಲಿದೆ ಮೊಬೈಲ್? ಎಲ್ಲಿದೆ ಮೊಬೈಲು? ಫೋಟೋ ನನ್ನ ಹತ್ರ ಇದೆ, ಫೋನ್ ಮನೆ ಹತ್ರ ಇದೆ. ಪೊಲೀಸ್ ಅವ್ರು ಏನು ಕೇಳಲಿಲ್ವ ಅದನ್ನು ಕೊಡಿ ಅಂತ? ಇಲ್ಲ ಕೇಳಿಲ್ಲ, ಅವ್ರಿಗೂ ನಾನು ಹೇಳಿಲ್ಲ. ಬೇರೆ ಏನೇನಾದರೂ ಸಿಕ್ಕಿತ್ತಲ್ಲೇ? ಬೇರೆ ನಂಗೆ ಮೊಬೈಲ್ ಒಂದೇ ಸಿಕ್ಕಿದ್ದು. ಆತನು ಎಲ್ಲಿದ್ದಾನೆ ಈಗ ವೆಂಕಟೇಶ್? ಈಗ ಮನೆಯಲ್ಲೇ ಇದ್ದಾನೆ. ಅವ್ನು ನನ್ನ ಕಣ್ಣು ಎದುರುಗಡೆನೇ ಓಡಾಡ್ತಿದ್ದಾನೆ. ನಾನು ಅವನ್ನ ಏನು ಮಾಡಲಿಕ್ಕೆ ಆಗ್ತಿಲ್ಲ.